ಅತ್ತೆ, ಮಗ ಮಲ್ಕೊಂಡೈತೆ. ನಾನು ಸ್ನಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಒಸಿ ನೋಡ್ಕೊತಾ ಇರ್ತೀರಾ? ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಮ್ಮ ಬೇರೆ ಕೆಲ್ಸಕ್ಕೆ ಹೋಯ್ತು. ಅದಕ್ಕೆ ನೀವು ನೋಡ್ಕೊತಾ ಇರ್ತೀರಾ? ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಬಿಟ್ಟು ಬಂದ್ಬಿಡ್ತೀನಿ. ತಿರ್ಗಿ ಆಮೇಕಿಂದ ಎದ್ಬಿಟ್ರೆ ಮಗ ಆಗಕ್ಕಿಲ್ಲ. ಸುಮ್ಮನೆ ನೀನಿಯ ಕಿರ್ಚಾಡ್ತಿರ್ತದೆ ಮಗ. ಏ ನೋಡ್ಕೊಂತೀನಿ, ಹೋಗಿ ಹೋಗು. ಅಷ್ಟಕ್ಕೆಲ್ಲ ನನಗೆ ಕೇಳ್ಬೇಕೆ? ಹೋಗ್ಬಿಟ್ಟು ಬಾ ಸ್ನಾನಕ್ಕೆ. ನೋಡ್ಕೊತಾ ಇರ್ತೀನಿ. ನನಗೂ ಆದಷ್ಟು ಈಗ ಮೊಮ್ಮಗ ಹುಟ್ಟುಬಿಟ್ರೆ ಅಬ್ಬಬ್ಬ, ರಾಜ ರಾಜ ಇದ್ದಂಗೇನೇ ಇರೋದು. ನನ್ನ ಮೊಮ್ಮಗ ಏನು ಸುಮ್ಕೆನಾ? ಸಾವುಕಾರ ಮನೆ ಮೊಮ್ಮಗ. ನೋಡು, ನಿಮ್ಮ ಅಮ್ಮನ ಹತ್ರ ನಾನು ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮಮ್ಮ ಒಪ್ಕೊಂಡೇ ಒಪ್ಕೋತಾರೆ. ನಾನು ಮಾತಾಡಿದ್ರೆ ನೀ ಸುಮ್ಕೆ ಇರು. ಆರಾಮಾಗಿ ನೀನು ಇರು. ನಾನು ಆಂಟಿಗೆ ಹೇಳ್ಬಿಟ್ಟು ಎಲ್ಲ ಹೇಳ್ಬಿಟ್ಟು ಒಪ್ಪಿಸ್ತೀನಿ. ನಿಮ್ಮನ್ನು ಕಂಡ್ರೆ ನಿಮ್ಮ ಸೊಸೆಗೆ ಇಷ್ಟ ಇಲ್ವಂತೆ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ತೀನಿ. ಆಂಟಿನೂ ಒಪ್ಕೊಂಡೇ ಒಪ್ಕೊಂತಾರೆ. ನನಗೆ ಯಾಕೋ ಒಪ್ಕೊಂತಾರೆ ಅಂತ ಅನ್ನಿಸ್ತಿಲ್ಲನೋ, ಹಾಕೊಂಡು ರುಬ್ತದೆ ಅಂತ ಅನ್ನಿಸ್ತೈತೆ. ನಮ್ಮ ಅಮ್ಮಂಗೆ ನಾನಂದ್ರೆ ಬೋಲ್ ಇಷ್ಟ. ನಾನೇನಾರ ಇವಾಗ ನೀನು ಬೇಡ ಅಂತ ಅಂದ್ಬಿಟ್ರೆ ಸುಮ್ಕೆ ಇರ್ತದ ನಮ್ಮಮ್ಮ? ಯಪ್ಪ ಯಪ್ಪ ಯಪ್ಪ, ಅಷ್ಟೇ ನಿನಗೆ ಕತೆ ನಾನು ಮುಗಿಸ್ಬಿಡ್ತದೆ. ಅದಕ್ಕೆ ಬಾಯ್ತಿರೋದು ನನಗೆ. ನಾನು ಹೇಳಿದ್ನಲ್ಲ, ನೀ ಸುಮ್ಕಿರು ಅಂತ ಹೇಳ್ಬಿಟ್ಟು. ನೀನು ಸುಮ್ಕಿರು, ನಾನು ನೋಡ್ಕೊತೀನಿ ಎಲ್ಲನೂ. ನೀನು ಯಾಕೆ ತಲೆ ಕೆಡ್ಸ್ಕೊಂಡಿಯೇ? ಸುಮ್ಕಿರು, ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ. ಆಂಟಿ, ಆಂಟಿ, ಆಂಟಿ. ಓ ಹೇಳಪ್ಪ, ಏನ್ರಲ್ಲ ಹಿಂಗ್ ಬಂದ್ಬಿಟ್ಟಿದ ಜೊತೆಗೆ? ಏನಾರ ಮಾತಾಡ್ಬೇಕಿತ್ತೇನಾ? ಹೇಳು. ನಿನ್ ತಾಗೊಂದು ವಿಷಯ ಹೇಳ್ಬೇಕಿತ್ತು. ಕೋಪ ಮಾಡ್ಕೊಳಕ್ಕಿಲ್ಲ ತಾನೆ? ಒಂದು ಚಿಕ್ಕ ವಿಷಯ, ಅದೇನು ದೊಡ್ಡ ವಿಷಯ ಅಲ್ಲ. ಈಗಿನ ಕಾಲದಾಗ ಎಲ್ಲರ ಮನೆಗೂ ನಡೆಯೋದಿದ್ದೀನಿ. ಒಂದು ಚಿಕ್ಕ ವಿಷಯ ಹೇಳ್ಬೇಕಿತ್ತು. ನೀವು ಬೇಜಾರು ಮಾಡ್ಕೊಳಕ್ಕಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಹೇಳ್ರ, ಅದೇನ್ ಬೇಜಾರ್ ಮಾಡ್ಕೊತೀನಿ ನಾನು ಯಾಕೆ ಬೇಜಾರ್ ಮಾಡ್ಕೊಳ್ಳಿ? ಇವಾಗಂತೂ ಫುಲ್ ಖುಷಿಯಾಗಿದ್ದೀನಿ. ಇನ್ ಬೇಜಾರ್ ಬೇರೆ ಮಾಡ್ಕೊತೀನಾ? ಹೇಳು, ಅದೇನ್ ವಿಷಯ ಅಂತ ಹೇಳ್ಬಿಟ್ಟು ಹೇಳು. ಅದು ಎಲ್ಲರ ಮನೆಗೂ ಅಷ್ಟೇ ಅಲ್ವಾ ಆಂಟಿ? ಅತ್ತೆ ಸೊಸೆ ಅಂತಂದ್ರೆ ಇದ್ದಿದ್ದೇನೆ. ನೀ ಅತ್ತೆಗೆ ಸೊಸೆನ್ ಕಂಡ್ರಾಗಲ್ಲ, ಸೊಸೆಗೆ ಅತ್ತೆನ್ ಕಂಡ್ರಾಗಲ್ಲ. ಒಬ್ರು ಕಂಡ್ರೆ ಒಬ್ರಿಗೆ ಆಗಕ್ಕಿಲ್ಲ. ನಿಮಗೆ ಗೊತ್ತಿಲ್ದಿರೋದು ಏನೈತೆ? ಎಲ್ಲ ಗೊತ್ತಿರೋ ವಿಷಯನೇ ತಾನೇ. ಅಯ್ಯೋ, ಗೊತ್ತಿಲ್ದಿರೋದೇನಪ್ಪ ಐತೆ? ನನಗಂತೂ ಸದ್ಯ ನಮ್ಮ ಅತ್ತೆ ಇದ್ಲು ಒಬ್ಳು ದರಿದ್ರದೋಳು. ಅವಳ ಹತ್ತಾಗ ಎತ್ತ ಹೊಂಟೋಗ್ಬಿಟ್ಲು ಸದ್ಯ. ಇಲ್ಲ ಅಂದಿದ್ರೆ ನನ್ನಂತೂ ಹಿಂಸೆ ಕೊಟ್ಬಿಟ್ಟು ಸಾಯಿಸ್ಬಿಡೋಳು ಅನಿಸ್ತದೆ. ಅವಳು ಇಲ್ದಿದ್ದೇನೆ ಒಳ್ಳೇದಾಯ್ತು, ನೆಮ್ಮದಿ. ನನ್ನ ಗಂಡನ ಕರ್ಕೊಂಡ್ಬಿಟ್ಟು ನಾನಂತೂ ಯಾಕೆ ಬೇಕು ಅಂತ ನಮ್ಮ ಅಮ್ಮರ ಮನೆಗೆ ಬಂದ್ಬಿಟ್ಟೆ. ಸವಸನೇ ಬೇಡ ನಮ್ಮ ಅತ್ತೆದು ನನ್ನ ಯಾವಳ್ದು ಅಂತ. ಈಗ ನೋಡು, ಆರಾಮಾಗಿದ್ದೀನಿ ನಾನಂತೂ. ಯಾವ ಯೋಚನೆನೂ ಇಲ್ಲ. ಅತ್ತೆ ಕತ್ತೆ ಏನೋ ಹೋದ ವರ್ಷ ತೀರ್ಕೊಂಡ್ಲಂತೆ. ನಾನೊಂದ್ಸಲ ಹೋಗೊಂದು ಇಡೀ ಮಣ್ಣು ಹಾಕ್ಬಿಟ್ಟು ಬಂದೆ ಅಷ್ಟೇನೇನೆ. ಆಂಟಿ, ಒಳ್ಳೆ ಕೆಲಸ ಮಾಡಿದಿರಾ. ಇವಾಗ ನಿಮ್ಮ ಸೊಸೆನೂ ಇದೇ ತರ ಮಾಡ್ಬೇಕು ಅಂತ ಅನ್ಕೊಂಡವಳೆ. ನಿಮ್ಮ ಸೊಸೆಗೆ ನಿಮ್ಮನ್ನ ಕಂಡ್ರೆ ಇಷ್ಟ ಇಲ್ವಂತೆ. ನಿಮ್ಮ ಜೊತೆ ಇರೋದು ಇಷ್ಟ ಇಲ್ವಂತೆ. ಅವ್ರಿಗೆ ನಿಮ್ಮ ಮಗ ಮಾತ್ರ ಬೇಕಂತೆ. ನಿಮ್ಮನ್ನ ಕಂಡ್ರೆ ಇಷ್ಟನೇ ಇಲ್ವಂತೆ. ಅದಕ್ಕೆ ಅತ್ತೆ ಇರಬಾರ್ದು ನನಗೆ, ಅತ್ತೆ ಇಲ್ದಿರ ಮನೆ ಬೇಕು ನನಗೆ ಅಂತ ಹೇಳ್ಬಿಟ್ಟು ತುಂಬಾನೇ ಆಟ ಮಾಡ್ತಾವಳೆ. ನಮ್ಮ ಅತ್ತೆ ಇರಬಾರ್ದು ಅಂದ್ರೆ ನಿಮ್ಮಿಬ್ರಿಗೂ ಸಂಬಂಧನೇ ಇರಬಾರ್ದಂತೆ. ಅಮ್ಮ ಮಗನ ಸಂಬಂಧ. ನೀವೆಲ್ಲ ಅವರೆಲ್ಲ ಇರ್ಬೇಕಂತೆ. ಹೋದ್ರೆ ಇವ್ನ ಮಗನ ಮಾತ್ರ ಕರ್ಕೊಂಡು ಹೋಗ್ತಾರಂತೆ. ನಿಮ್ಮನ್ನೇನು ಕರ್ಕೊಂಡು ಹೋಗಲ್ವಂತೆ. ಹೆಂಗಿದ್ರು ನಿಮ್ಗೂ ಅದೇ ಬೇಕು ತಾನೆ. ಮಗ ಎಲ್ಲಿದ್ರು ಚೆನ್ನಾಗಿರ್ಬೇಕು ತಾನೆ, ಅಷ್ಟೇನೆ. ಈಗ ಬಿಡಿ, ಎಲ್ಲಾದ್ರೂ ಒಂದ್ ಹತ್ರ ಚೆನ್ನಾಗಿರ್ಲಿ ನಿಮ್ಮ ಮಗ ನಿಮ್ಮ ಸೊಸೆ ಎಲ್ಲನೂ. ನೀವು ಹೆಂಗೋ ಇಲ್ಲೇ ಇರಿವ್ರಂತೆ. ಇಲ್ಲ ಮತ್ತೆ ಜೊತೆ ನೀವು ಓಡಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಖುಷಿಯಾಗಿ ಇರಿವ್ರಂತೆ. ಸರಿನಾ? ಏನ್ಲ ಹೇಳ್ತಿದ್ಯಾ? ಅಯ್ಯೋ 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 ಅಯ್ಯೋ, ಏನ್ಲ ಬೊಗಳ್ತಿದ್ಯಾ? ನನ್ನೇನೆ ನೀ ದೂರ ಆಗುವಂತ ಹೇಳ್ತಿದ್ಯಾ ನನ್ನ ಮಗನಿಂದ? ದರ್ಬೇಸಿ ನನ್ನ ಮಗನೇ, ಏನ್ಲ ಬೊಗಳ್ತಾವನವನು? ಹೇಳ ನೀನು. ನಿಮ್ಮ ಅಮ್ಮನ್ ಬಿಟ್ಟು ಇರಕ್ಕಿಲ್ಲ ಅಂತ ಹೇಳ. ಅವಳ ನಿಮ್ಮ ಅಮ್ಮಂದ್ರೆ ಇಷ್ಟ ಇಲ್ಲ ಅಂತ ಹೇಳಕ್ಕೆ? ಅಮ್ಮ ಅವಳೇ ಹೇಳಿದ್ದು, ನಿಮ್ಮ ಅಮ್ಮ ಜೊತೆಯಾಗಿರ್ಬಾರ್ದು. ನಿಮ್ಮ ಅಮ್ಮ ಇದ್ರೆ ನನಗಂತೂ ಇಷ್ಟ ಆಗಕ್ಕಿಲ್ಲ. ನಿಮ್ಮ ಅಮ್ಮನ ಬಿಟ್ಬಿಟ್ಟು ಬರಂಗಿದ್ರೆ ನನ್ನ ಜೊತೆ ಬಾ, ಇಲ್ಲ ಅಂದ್ರೆ ಈ ಮದುವೆ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಹೇಳ್ತಾವಳೆ ಕಣಮ್ಮ. ಅದಕ್ಕೆ ನೀನೇನ್ಲ ಹೇಳ್ದೆ? ನಮ್ಮ ಅಮ್ಮನ ಜೊತೆ ನಾನು ಇರ್ತೀನಿ, ಎಲ್ಲೂ ಹೋಗಕ್ಕಿಲ್ಲ ಅಂತ ಹೇಳ್ದ? ಇಲ್ಲ ಆಂಟಿ, ನಮ್ಮ ಅಮ್ಮನ ಕೇಳ್ಕೊಂಬಿಟ್ಟು ಬಂದು ಹೇಳ್ತೀನಿ. ನಮ್ಮ ಅಮ್ಮನೂ ಒಪ್ಕೊಂತಾರೆ ಇದಕ್ಕೆ. ನನ್ನ ಪಾಡು ನನ್ನ ಬಿಟ್ಬಿಡ್ತಾರೆ. ನೀನೇನು ಯೋಚನೆ ಮಾಡಬೇಡ. ಆರಾಮಾಗೆ ನಾನು ನೀನು ಜೊತೆಗಿರೋಣ. ನಮ್ಮ ಅಮ್ಮನೇ ಬಂದ್ಬಿಟ್ಟು ನಿನ್ನ ಹತ್ರ ಹೇಳ್ತದೆ, ನನ್ನ ಮಗುನ ನಿನಗೆ ಬಿಟ್ಟು ಕೊಟ್ಬಿಟ್ಟಿದ್ದೀನಿ, ಚೆನ್ನಾಗಿರಪ್ಪ ಅಂತ ನಮ್ಮ ಅಮ್ಮನೇ ಬಂದ್ಬಿಟ್ಟು ಹೇಳ್ತದೆ. ಆ ಥರ ನಾನು ಮಾಡಿಸ್ತೀನಿ ನಮ್ಮ ಅಮ್ಮನ ತಕ್ಕ ಹೋಗ್ಬಿಟ್ಟು ಅಂತ ಹೇಳ್ದ ಆಂಟಿ. ನಿಮ್ಮ ಯಾರು ನಂಬಿಕೆ ಇಕ್ಬಿಟ್ಟವನು ಹೇಳ್ಬಿಟ್ಟು ಬಂದವನು ಆಂಟಿ. ನೀವು ಹಿಂಗೆಲ್ಲನೂ ಆಳೋಕೆ ಹೋಗ್ಬಿಡಿ, ಒಪ್ಕೊಬಿಡಿ. ಹೋದ್ರೋಗ್ಲಿ ನಿಮ್ಮ ಮಗ. ಯಪ್ಪ ಅಮ್ಮ, ನನ್ನ ಮಗನೇ, ಸಾಕಿ ಸಲ್ವಿರ ಅಮ್ಮನೇ ಬಿಟ್ಬಿಡಕ್ಕೆ ರೆಡಿ ಆಗ್ಬಿಟ್ಟಿದ್ಯಲ್ವೇನ್ಲ ಬೇವರ್ಸಿ ನನ್ನ ಮಗನೇ. ಏನ್ಲ ಬಂದಿರ ನಿಂಗೆ ದೊಡ್ಡ ರೋಗ? ನಾನೇ ಬಿಟ್ಬಿಡ್ತೀನಿ ಅಂತ ಹುಡುಗಿ ತಾಗಿ ಹೇಳ್ಬಿಟ್ಟು ಬಂದಿಲ್ಲ ನೀನು? ನಾಯಿ ನನ್ನ ಮಗನೇ, ನಿನಗೆ ಬರಬಾರ್ದು ಬರ. ಯಾವಳೋ ನುಲ್ಕೊಂಡು ಬಂದಿದ ತಕ್ಷಣ ಏನಿಯ ನಿನಗೆ? ನಿಮ್ಮ ಅಮ್ಮ ಬ್ಯಾಡ ಅಂತ ಅನ್ನಿಸ್ಬಿಡ್ತೇನಲ್ಲ ನಿನಗೆ? ಅವಳೇನಿಯ ಬೇಕಾದ್ಲ ನಿನಗೆ? ಯಾಕೆ ಎತ್ತಿ ಒತ್ತಿ ಸಾಕಿರ ಅಮ್ಮ ಬ್ಯಾಡವ ನಿನಗೆ? ಸರಿಯಾಗಾಯ್ತು ಬಿಡು. ಅದೇನು ಅಂತ ಹೇಳ್ತಾರಲ್ಲ, ನೀನ್ ಇವತ್ತು ಈ ಕರ್ಮ ಮಾಡ್ರೆ ನಾಳೆ ನಿನಗೆ ಬಿಡ್ದು ಸುತ್ಕೊಂಡೆ ಬಿಡಲ್ಲ ಅನ್ನಂಗೆ ಸರಿಯಾಗೈತೆ ಬಿಡು. ಇವತ್ತು ನಿನ್ನ ಮಗಂಗೆ ಅರೆ ನೀನು ಸೊಸೆ ನಿನಗೆ ಮಾಡ್ತಾವಳೆ ಬರ ಸೊಸೆ. ನೀನು ಅವಾಗ ನಮ್ಮ ಅಮ್ಮಂಗೆ ಮಾಡ್ಬಿಟ್ಟು ಜಾಡ್ ಸ್ವದ್ದಿ ಮಾಡಿ ಎಲ್ಲ ಮಾಡ್ಬಿಟ್ಟು ಬಿಟ್ಬಿಟ್ಟು ಬಂದಲ್ಲ. ಈಗ ಬರ ಸೊಸೆ ಏನು ಸುಮ್ಕೆ ಇರ್ತಾಳೆ ಹೇಳು? ಹಂಗೆ ಏನಿಯ ಮಾಡ್ತಾಳೆ. ಮಾಡಿದ್ದುಣ್ಣೋ ಮಾರಯ್ಯ, ನೀನು ಮಾಡಿದ್ದೆ ನಿನಗೆ ತಿರುಗು ಬಾಣ ಅಂತ ಹೇಳ್ಬಿಟ್ಟು ಬಿಡ್ತಾವಳೆ ಇಸ್ಕ. ಅದಕ್ಕೆ ಹೇಳೋದು, ಜೀವನದಾಗೆಲ್ಲ ಒಳ್ಳೊಳ್ಳೆ ಕೆಲಸಗಳು ಏನಿಯ ಮಾಡಬೇಕು. ಅಲ್ಕ ಕೆಲಸಗಳು ಮಾಡಿದ್ರೆ ಒಂದಲ್ಲ ಒಂದಿನ ತಿರುಗಿ ನಮ್ಮ ಹತ್ರಕ್ಕೆ ಬಂದ್ಬಿಡ್ತವೆ. ಸದ್ಯಕ್ಕೆ ಸಂದಕ್ಕಿರ್ಬೋದು ಅಷ್ಟೇ ಏನಿಯ, ಆದ್ರೆ ಮುಂದಕ್ಕೆ ಸಂದಕ್ಕಿರಕ್ಕೆ ಸಾಧ್ಯನೇ ಇಲ್ಲ ಬಿಡು. ಆಮೇಕಿನ ತಿರ್ಕೊಂಡು ಹಂಗೆ ಏನಿಯ ಗೊತ್ತಾಯ್ತವ ನಮ್ಮ ಮೇಲೆ ಏನಿಯ. ರೀ, ಈಗ ನಿಮ್ಗೆ ಹಳೆದೆಲ್ಲ ಬೇಕಾ ನಿಮ್ಗೆ?
ಹಳೆದೆಲ್ಲ ಆಗಿದ್ದಾಗೋಯ್ತು ಸುಮ್ಕಿರಿ. ಹೀಗೆ ಹೇಳ್ರಿ, ನೋಡ್ರಿ ಆ ಮನೆಯಲ್ಲಿ ಹೆಂಗ್ ಹೇಳ್ತಾವಳೆ, ಅಮ್ಮ ಇರ್ಕೂಡ್ದು ಅಂತ ಹೇಳ್ತಾವಳಂತೆ. ನಾನು ಯಾಕ್ರಿ ಇರಬಾರ್ದು? ನನ್ನ ಮಗನ ಜೊತೆ ನಾನು ಇಲ್ದಂಗೆ ಇನ್ಯಾರು ಇರ್ತಾರೆ? ನಾನು ನನ್ನ ಮಗ ಜೊತೆಯಾಗಿ ಇರಬೇಕು ಅಂತ ತಾನೇ ಇಷ್ಟೆಲ್ಲ ಕಷ್ಟಪಟ್ಟಿದ್ದು. ಈಗ ನೋಡಿದ್ರೆ ಇರಬಾರ್ದು ಅಂತ ಹೇಳಿದ್ರೆ ಏನ್ರಿ ಅರ್ಥ? ನೀವೇ ಹೋಗ್ಬಿಟ್ಟು ಅವ್ರ ಅಪ್ಪಂಗೋಸಿ ಉಗುತು ಬುದ್ಧಿ ಹೇಳ್ರಿ. ನನ್ನ ಮಗ ಬೇಕು ಅಂತ ಹೇಳಿದ್ರೆ ದಿನಗೆ ಜೊತೆಗೆ ಇರ್ತೀವಿ ಎಲ್ಲನೂ. ನಿನ್ನ ಮಗಳಿಗೋಸಿ ಬುದ್ಧಿ ಹೇಳು ಅಂತ ಹೇಳ್ಬಿಟ್ಟು ಹೋಗಿ ಹೇಳ್ರಿ. ನನಗೆ ಯಾಕೆ ಬ್ಯಾರೆ ಉಸ ಬರೀ ಎಲ್ಲನೂ ನೀವು ನೋಡಿರೋ ಹುಡುಗಿ, ನೀವು ಇಷ್ಟಪಟ್ಟಿರೋ ಹುಡುಗಿ, ನನಗೂ ಅದಕ್ಕೂ ಏನ್ಲೇ ಸಂಬಂಧ ಐತೆ? ನಾನು ಮೂರ್ವಾ ದಿನ ನಿಧಿ ಜೊತೆ ಬಾಳ್ಲ ಬೇವರ್ಸಿ ಅಂತಂದ್ರೆ, ಇಲ್ಲ ನಂಗೆ ಬ್ಯಾಡ, ನಂಗೆ ಅವ್ರು ಬೇಕು ಇವ್ರು ಬೇಕು ಅಂತ ಓಡಾಡಿದ್ರೆ ಇನ್ನೇನ್ಲ ಆಯ್ತದೆ? ಹೋಗಿ ಸಾಯೋಗು. ಓಹೋ, ಏನ್ ನನಗೆ ಅಂತೋರ್ ಬೇಕು ಇಂತೋರ್ ಬೇಕು ಅಂತ ಹೇಳ್ಬಿಟ್ಟು ಕುಂತ್ಕೊಂಡಲ್ಲ, ಸರಿಯಾಗೈತೆ ನಿನಗೆ ಅನ್ಬೋಸ್ಕೊಂಡು ಸಾಯಿ. ಆ ನಿಧಿ ದೇವತೆಯ ನಿಧಿ ಅಂತಳ ಜೊತೆ ಬಾಳದ್ ಬಿಟ್ಬಿಟ್ಟು ಒಡೆದು ಬಡ್ದು ಕಾಟ ಕೊಟ್ಬಿಟ್ಟು ಕಳ್ಸ್ಬಿಟ್ಟಿದ್ಯಲ್ಲ ನೀನು ಎಂತ ಬಡ್ಡಿ ನನ್ನ ಮಗ ಏಳು ನೀನು. ಆಗೋಗಿರೋದ್ ಬಿಟ್ಟು ಆಗದನ್ನ ನೋಡ್ರಿ ಅಂತ ಹೇಳಿದ್ರೆ ಹಳೆ ಪುಂಗಿ ಕುದು ಊದ್ಕೊಂಡು ಕೂತ್ಕತಿರಲ್ಲ ನೀವು. ಬಿಟ್ಬಿಡಿ ಅತ್ತಾಗ ಹಾಳಾಗೋಗಿ. ಹಳೆ ಕತೆ ಎಲ್ಲ ಯಾಕೆ ಬೇಕು ನಮ್ಗೀಗ? ಹೊಸ ಕತೆ ಹೇಳಿ. ಇವಾಗ ಹಿಂಗ ಆಗೈತಲ್ಲ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಈಗ ನೋಡಿ ಅವಳು ಮನೆ ಹೇಳಿ ಹೆಂಗಂತಾಳಂತೆ. ನನ್ನ ಮಗ ನೋಡಿದ್ರೆ ಬಿಟ್ಬಿಡಕ್ಕೆ ರೆಡಿ ಆಗ್ಬಿಟ್ಟವಲ್ಲ ನನ್ನ. ಅದು ಹೆಂಗ್ ಬಿಟ್ಬಿಡ್ಲಿ ನಾನು ನನ್ನ ಮಗುನ? ಬಿಡಕ್ಕಿಲ್ಲ. ಇವನ್ ಮಾತ್ರ ಹೋಗಿ ಆ ಮನೆಗೆ ಸಂದಕ್ಕಿರ್ಬೇಕು. ನಾನು ಮಾತ್ರ ಜೀವನ ಪೂರ್ತಿ ಹಿಂಗೆ ಎಣಿಕೊಂಡು ಸಾಯ್ಬೇಕೇ? ಅಬ್ಬಬ್ಬಬ್ಬ, ನನಗಾಗಕ್ಕಿಲ್ಲ ರೀ. ಹೋಗಿ ನಿನ್ನ ಲವ್ವರ್ಗೆ ಹೇಳು, ನೋಡು ನಮ್ಮ ಅಮ್ಮ ನಿಂಗೇನು ಕಾಟ ಕೊಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳು. ಆಂಟಿ, ಒಳ್ಳೆ ಐಡಿಯಾ. ಆ ಮಾತನ್ನ ನೀವೇ ಹೇಳಿದ್ರೆ ಭಾಳ ಚೆನ್ನಾಗಿರ್ತದೆ ಆಂಟಿ. ನೀವೇ ಒಂದು ಮಾತು ಬಂದ್ಬಿಟ್ಟು ಹೇಳ್ಬಿಡಿ ಅವಳಿಗೆ. ನೋಡವ, ನಾನು ನಿನ್ಗೆ ಏನು ಕಾಟ ಕೊಡಕ್ಕಿಲ್ಲ, ನಾನು ಏನು ಮಾಡಕ್ಕಿಲ್ಲ, ನನ್ನ ಜೊತೆ ನೀನು ಇರವ, ಸಂಡಕ್ಕಿರವ ಅಂತ ಹೇಳ್ಬಿಟ್ಟು ಹೇಳಿ. ಒಪ್ಕೊಂಡ್ರೆ ಒಪ್ಕೊತಾಳೆ, ಇಲ್ಲಾಂದ್ರೆ ಅಂಟ ಕೋಟ್ಯಾಧೀಶ್ವರು ಮನೆ ಮಿಸ್ ಆಗ್ಬಿಡ್ತದೆ ನಮಗೆ. ದುಡ್ಡು ನೋಡಿ ಮದುವೆ ಮಾಡ್ಕೊತಾ ಇದ್ದೀರಾ ಅಂತ ಆಯ್ತು. ದುಡ್ಡು ನೋಡಿ ಮದುವೆ ಮಾಡ್ಕೊತಾ ಇದ್ರೆ ಮತ್ತೆ ಹುಡುಗಿ ಹೆಂಗಿರ್ತಾಳೆ ಹಂಗೆ ನೀನು ಕಾಲಲ್ಲೇ ಪಿಲ್ಲಲ್ಲಿ ಏನಂಗೆ ಇರ್ತಾಳೆ. ಅನುಭವಿಸ್ಕೊಂಡು ಸಾಯಿರಿ. ಏನೋ ನಿಮ್ಮ ಹಣೆ ಬರೋಕೆ ಅದೇನೋ ಬರ್ತದೆ, ಗೊಜ್ರನೇ ಬಂದು ಮುಂದೆ ಬಿದ್ದಿರ್ತದೆ. ಜಾಡ್ಸೊದ್ದಿ ಹೋಗಿ ಕಬ್ಬುಣು ತುಂಡೆ ಆಯ್ಕತೀನಿ ಅಂದರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ? ನಿಮ್ಮ ಕರ್ಮಗಳು ಅನುಭವಿಸ್ಕೊಂಡು ಸಾಯಿರಿ. ನಾನಂತೂ ಈ ಬಿಸಿಯೋಕೆ ಮುದ್ದಿಕ್ಕಂತೂ ಬರೋಕ್ಕಿಲ್ಲ. ಏನಾರ ಮಾಡ್ಕೊಳ್ರಿ. ನಾನು ಬೋರ್ ಕೊರ್ಸಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಾ ಇದ್ದೆ. ಬೋರ್ ಕೊರ್ಸೋದ್ರ ಬಗ್ಗೆ ಯೋಚನೆ ಮಾಡೋಣ. ಬೋರ್ ಲಾರಿತಾಗೆ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರಬೇಕು. ನೀವು ಮದುವೆನ ಮಾಡ್ಕೊಳ್ರಿ, ಮುಹೂರ್ತನ ಮಾಡ್ಕೊಳ್ರಿ, ನನಗೆಲ್ಲ ಬೇಕಿಲ್ಲ. ಕೇಳಿಸ್ಕೊಂಡ ನಿಮ್ಮ ಅಪ್ಪ ಹೇಳಿದ್ದನ್ನ? ನಿಮ್ಮ ಅಪ್ಪ ನೋಡ್ಬಿದಿನ ಕೊಯ್ಬಿಟ್ಟು ಹೋಗೋನು ಅಂತ ನಿಮ್ಮ ಅಪ್ಪ. ಹೋಗಿ ಅವಳಿಗೆ ಎಲ್ಲ ಹೇಳಿ ನೋಡಿ. ಅಮ್ಮ, ನಾನೇನು ಹೇಳಿ? ಈಗ ನಾವೇನಾರು ಅವಳು ಮದುವೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ. ನಮ್ಮ ಕಷ್ಟ ನಮಗೆ ಗೊತ್ತು. ನೀನು ಇದು ಯಾಕೆ ಹಿಂಗೆ ಆಡಿಯ? ನಿನಗೇನು ಗೊತ್ತು ಕಷ್ಟ ಏನು ಅಂತ ಹೇಳ್ಬಿಟ್ಟು. ಈಗ ಅವಳು ಮದುವೆ ಕೈ ಕೊಟ್ಬಿಟ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ. ಅಪ್ಪನ ತಗೆ ಚೊಪ್ಪಳೆ ಕೊಡಿಸ್ಕೊತೀವಿ. ಅರ್ಥ ಮಾಡ್ಕ ನೀನೇನಿಯಾ? ಸರಿ, ಅಷ್ಟೊಂದು ಇದಿದ್ರೆ ನೀನೇ ಬಂದ್ಬಿಟ್ಟು ಸಮಂತ ಹತ್ರ ಮಾತಾಡು. ಹಿಂಗೆ ಸಮಂತ, ನಿನ್ನ ಜೊತೆ ನಾನು ಇರ್ತೀನಿ ಕಣವ ಅಂತ ಹೇಳ್ಬಿಟ್ಟು ಮಾತಾಡು. ಓ ಸರಿ, ಎದ್ದೋಳ ಮಗ, ಎದ್ದೋಳು ಮ್ಯಾಕೆ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಬಂದ್ಬಿಡನಿ. ಎದ್ದೋಳು, ಅವಳಿಗೆ ಹೇಳು. ಒಂಚೂರು ಏನಾರ ತಿನ್ನನ್ ಮಾಡ್ಕೊಂಡು ಹೋಗ್ಬಿಟ್ಟು ತಗೊಂಡೋಗಿ ಕೊಟ್ಬಿಡು, ನೈಸ್ ಮಾಡಾನಿ. ಒಂದೇ ಅಂತಾಳೆ ಅಂತ ಅನ್ನಿಸ್ತದೆ. ಅವಳಿಗೆ ಯಾಕೆ ಇಂಥ ಬುದ್ಧಿ ಬಂತು? ಅದು ಯಾರು ಹಿಂಗೆ ಹೇಳ್ಕೊಟ್ರು ಅತ್ತೆ ಜೊತೆಗಿರಬಾರ್ದು ಅಂತ? ಯಾವ್ದಾರಿದ್ರು ಬುದ್ಧಿ ಬಂತು ಅವಳಿಗೆ? ನಾನು ಅವಳಿಗೆಲ್ಲ ತಿಳಿಸಿ ಬುದ್ಧಿವಾದ ಹೇಳ್ತೀನಿ. ಎದ್ದು ನೋಡಿ. ನೀವೇನ ಮಾಡಿ ಮದುವೆ ಮಾತ್ರ ಕ್ಯಾನ್ಸಲ್ ಆಗ್ಬಿಡ್ದು ಆಂಟಿ. ಈಗಲೇ ಹೇಳಿದ್ದೀನಿ, ಮದುವೆ ಕ್ಯಾನ್ಸಲ್ ಆದರೆ ನನಗಂತೂ ನಿಜ ಬೇಜಾರಾಗೋಯ್ತದೆ. ನಂಗೆ ತಲೆ ಕೆಟ್ಟೋಗ್ಬಿಡ್ತದೆ. ಈಗಲೇ ಹೇಳಿದ್ದೀನಿ. ಸುಮ್ಕಿರ್ಲ, ನನ್ನ ಮಗನ ಮದುವೆಗೆ ನನಗಿಲ್ದಿದ್ದು ನಿಮ್ಗೆ ಯಾಕೆ ತಲೆ ಕೆಟ್ಟೋಯ್ತದೆ? ಈಗ ಮಾತಾಡ್ತೀನಿ ಅಂತ ಹೇಳ್ತೀನಿ ತಾನೆ. ಕುಂತ್ಕೊಳ್ರಿ ಬಾಯಿ ಮುಚ್ಕೊಂಡತ್ತಾಗೆ. ಅಪ್ಪ ಸದ್ಯ ಎಲ್ಲ ಒಪ್ಕೊಬಿಟ್ಟು ಕೋಟ್ಯಾಧೀಶ್ವರ ಮನೆ ಒಳಿ ಆಗ್ಬಿಟ್ರೆ ನನ್ನ ಫ್ರೆಂಡು, ನಾನಂತೂ ಫುಲ್ಲು ಸೆಟಲ್ ಆಗೋಗ್ಬಿಡ್ತೀನಿ.